ಪತ್ರಕರ್ತರ ನ್ಯಾಯ ಸಮರಕ್ಕೆ ಎಚ್ಚೆತ್ತುಕೊಳ್ಳುತ್ತಾ ವ್ಯವಸ್ಥೆ. ಧಾರವಾಡದಲ್ಲಿ ಅಧಿಕಾರಿಯ ಅಟ್ಟಹಾಸ, ಪತ್ರಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ. ಸುದ್ದಿಗಾರನ ಕುತ್ತಿಗೆಯಲ್ಲಿ ಇದ್ದ 5 ತೊಲೆ ಚಿನ್ನದ ಚೈನ್ ಲೂಟಿ ಆರೋಪ. ವಾರ್ತಾ ಇಲಾಖೆ ಅಧಿಕಾರಿ ಸುರೇಶ್ ಮಡಿವಾಳರ್ ವಿರುದ್ಧ ಪತ್ರಕರ್ತರ ಸಂಘ ಸಮರ. ಡಾಕ್ಟರ್ ಎಸ್ ಪಾಟೀಲ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ. ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ಅಧಿಕಾರಿ ಬೀದಿಯ ರೌಡಿಯಂತೆ ವರ್ತಿಸಿದ್ರೆ ಏನಾಗುತ್ತೆ? ಧಾರವಾಡದ ವಾರ್ತಾ ಇಲಾಖೆಯಲ್ಲಿ ನಡೆದ ಪತ್ರಕರ್ತರ ಮೇಲಿನ ಹಲ್ಲೆ ಪ್ರಕರಣ ಈಗ ರಾಜ್ಯಾದ್ಯಂತ ಕಿಚ್ಚು. ಅಧಿಕಾರಿಯ ಅಟ್ಟಹಾಸಕ್ಕೆ ಮಣಿಯದ ಪತ್ರಕರ್ತರ ಸಂಘ ಈಗ ನೇರ ಯುದ್ಧಕ್ಕೆ ಇಳಿದಿದೆ. ವಾರ್ತಾ ಅಧಿಕಾರಿಗೆ, ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ, ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ, ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ. ಡಾಕ್ಟರ್ ಎಸ್ ಪಾಟೀಲ್ ಅವರ ನೇತೃತ್ವದ ಈ ನ್ಯಾಯ ಸಮರದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಧಾರವಾಡದಲ್ಲಿ ಪ್ರಜಾಪ್ರಭುತ್ವದ 4ನೇ ಸ್ತಂಭದ ಮೇಲೆ ಸವಾರಿ ಮಾಡಲು ಬಂದ ಅಧಿಕಾರಿಯ ದರ್ಪಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಮಾಹಿತಿ ಕೊಡಬೇಕಾದ ವಾರ್ತಾ ಇಲಾಖೆಯಲ್ಲೇ ಸುದ್ದಿಗಾರನ ಮೇಲೆ ಹಲ್ಲೆ ಮಾಡಿದ ಅಧಿಕಾರಿ ಸುರೇಶ್ ಮಡಿವಾಳರ್ ವಿರುದ್ಧ ಪತ್ರಕರ್ತರ ಸಂಘ ಸಿಡಿದೆದ್ದಿದೆ. ಫೆಬ್ರವರಿ 21ರಂದು ಸುದ್ದಿ ಸಂಗ್ರಹಕ್ಕೆ ಹೋದ ಪತ್ರಕರ್ತ ಚಂದ್ರಶೇಖರ್ ಹಿರೇಮಠ ಅವರ ಮೇಲೆ ಅಧಿಕಾರಿ ಸುರೇಶ್ ಮಡಿವಾಳರ್ ಅಮಾನವೀಯವಾಗಿ ಎರಗಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮೊಬೈಲ್ ಕಸಿದುಕೊಂಡು ದಾಳಿ ಮಾಡಿದ್ದಲ್ಲದೆ ಪತ್ರಕರ್ತನ ಕುತ್ತಿಗೆಯಲ್ಲಿ ಇದ್ದ ಸುಮಾರು 5 ತೊಲೆ ಬಂಗಾರದ ಚೈನ್ ಲೂಟಿ ಮಾಡಿರುವ ಗಂಭೀರ ದರೋಡೆ ಆರೋಪ ಈತನ ಮೇಲಿದೆ. ಈ ಅನ್ಯಾಯದ ವಿರುದ್ಧ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಈಗ ಕದನ ಕಲಿಗಳಂತೆ ಎಂಟ್ರಿ ಕೊಟ್ಟಿದೆ. ರಾಜ್ಯ ಉಪಾಧ್ಯಕ್ಷರು ಆದ ಡಾಕ್ಟರ್ ಎಸ್ ಪಾಟೀಲ್ ಹಾಗೂ ಜಿಲ್ಲಾಧ್ಯಕ್ಷರು ಆದ ಶ್ರೀ ಸಂಗನಗೌಡ ಹೋವಣ್ಣವರ ನೇತೃತ್ವದಲ್ಲಿ ಜಿಲ್ಲೆಯ 3 ಶಕ್ತಿ ಕೇಂದ್ರಗಳಿಗೆ ಡೆಡ್ ಲೈನ್ ಕೊಡಲಾಗಿದೆ. ಈ ರೀತಿ ನಡೀತು ಅಂತ ಹೇಳಿ ನನಗೆಲ್ಲ ಹೇಳಿದರು. ಮಾಹಿತಿ ಎಲ್ಲ ಕೊಟ್ಟ ಮೇಲೆ ನಾ ರಾತ್ರಿ ಎಲ್ಲರಿಗೂ ಏನ್ ಮಾಡಿದ್ದೆ, ಸರ್ ಕಾಂಟ್ಯಾಕ್ಟ್ ಮಾಡಿ ಹಿಂಗ ಅನ್ಯಾಯ ಮತ್ತ ಅವ್ರನ್ನೆಲ್ಲ ಕೇಳಿದ್ರಿ, ನೀವ್ ಯಾವ ಪತ್ರಿಕೆ ಒಳಗೆ ಕೆಲಸ ಮಾಡ್ತೀವಿ, ನಾವ್ ಇಂಥ ಪತ್ರಿಕೆ ಒಳಗೆ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರಿ. ಆಮೇಲಿಂದ ಹೊಳ್ಳಿ ಅವ್ರು ನನಗೇನು ಗಮನಕ್ಕೆ ಅದಾರ, ಮತ್ ನೀವ್ ಯಾವ್ದಾರ ಪತ್ರಕರ್ತರ ಸಂಘಟನೆ ಒಳಗ ಅದಿರ್ನಂತೇನೆ, ಇಲ್ಲ ನಾವ್ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಒಳಗ ಅದಿರ ನಾ ಏನ್ರ ನಾವು ನನ್ನ ಪರಿಚಯ ಮೊದಲು ಮಾಡಿಕೊಟ್ಟಿದ್ದೆ. ಸಂಗನಗೌಡ ಹೋವಣ್ಣವ್ರ ಅಂತೇಳಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಧಾರವಾಡ ಜಿಲ್ಲಾ ಅಧ್ಯಕ್ಷರು ನಾವು, ಮತ್ತೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಎಸ್ ಪಾಟೀಲ್ ಡಾಕ್ಟರ್ ಎಸ್ ಪಾಟೀಲ್ ಸರ್ ಅದಾರು. ಅವ್ರು ಕರ್ಕೊಂಡು ನಮ್ ಪತ್ರಕರ್ತರ ಬಳಗ ಐತಿ. ನಾವ್ 30-40 ಮಂದಿ ಪತ್ರಕರ್ತರದೇವ್ ನಮ್ ಧಾರವಾಡ ಜಿಲ್ಲಾದಾಗ. ಆಲ್ರೆಡಿ ಒಂದ್ 50-60 ಮಂದಿ ಇರೋದ್ರಿಂದ ನಾವು 34 ಮಂದಿ ಇತ್ತು. ನಾಳೆ ನಾವು ಜಿಲ್ಲಾಧಿಕಾರಿಗೆ ಮತ್ತೆ ಸಂತೋಷ್ ಲಾಡ್ ಅವ್ರಿಗೆ ಮಾನ್ಯ ಸಚಿವರಿಗೂ ಸಹಿತ ಅದನ್ನ ಮನವಿ ಕೊಡ್ತೇವೆ ಅಂತ ಅವ್ರಿಗೆ ನಾನು ರಾತ್ರಿ ಗಮನಕ್ಕೆ ತಂದ್ಮೇಲೆ ಅವರು ಅದನ್ನ ಆ ಪ್ರಕಾರ ಅವ್ರು ನನಗೆಲ್ಲ ಮಾಹಿತಿ ಹೇಳಿದ್ರು. ಅವ್ರು ಅಲ್ಲಿ ಮಠ ಅವ್ರಿಗೆ ನನ್ನ ಮೇಲೆ ಇನ್ನೂ ಅವ್ರಿಗೆ ಇದು ಗೊತ್ತಿಲ್ಲ, ಅವ್ರಿಗೆ ನಮ್ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ, ನಮ್ ಸಂಘಟನೆ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ನೀವು ನೋಡ್ರಿ ಈಗ ಮೀಡಿಯಾ ಲಿಸ್ಟ್ ಇರ್ತಕ್ಕಂಥ ಈಗೇನ ಆ ಪತ್ರಕರ್ತರ ಸಂಘಟನೆನೂ ಒಂದ, ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆನೂ ಒಂದ. ನಮ್ಗೆ ಎಲ್ಲಿಯೂ ಅನ್ಯಾಯ ಆಗೈತಿ ಅಂತಂದ್ರ ನಮ್ಮ ಸಂಘಟನೆ ಅಲ್ಲಿ ಯಾವುದೇ ಪತ್ರಕರ್ತರಿಲ್ಲ, ಯಾವುದೇ ಸಂಘಟನೆ ಒಳಗೆ ಅವ್ರ ಬೆಂಬಲ ಕೊಡುದು, ಅವ್ರ ಬೆಂಬಲ ನಿಂದ್ರದು, ಅವ್ರ ತ್ರಾಸಿಗೆ ಆಗುದು ನಮ್ದು. ಸಚಿವ ಸಂತೋಷ್ ಲಾಡ್ಗೆ ದೂರು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೇರವಾಗಿ ಮನವಿ ಸಲ್ಲಿಸಿದ ತಂಡ ಗುಂಡ ವರ್ತನೆಯ ಅಧಿಕಾರಿಯನ್ನ ಸರ್ಕಾರ ಪೋಷಿಸುತ್ತಿರುವುದಕ್ಕೆ ಆಕ್ರೋಶ ಹೊರಹಾಕಿದೆ. ಜಿಲ್ಲಾಧಿಕಾರಿಗಳಿಗೆ ವಾರ್ನಿಂಗ್. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಪತ್ರಕರ್ತರು ಹಲ್ಲೆಕೋರ ಅಧಿಕಾರಿಯನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸುವಂತೆ ಗರ್ಜಿಸಿದ್ದಾರೆ. ಕಮಿಷನರ್ಗೆ ಎಚ್ಚರಿಕೆ. ಪೊಲೀಸ್ ಕಮಿಷನರ್ ಅವರಿಗೆ ದೂರು ಸಲ್ಲಿಸಿ ದರೋಡೆ ಹಾಗೂ ಹಲ್ಲೆ ಪ್ರಕರಣದ ಅಡಿ ತಕ್ಷಣ ಎಫ್ಐಆರ್ ದಾಖಲಿಸಿ ಆರೋಪಿಯನ್ನ ಬಂಧಿಸಲು ಒತ್ತಾಯ ಮಾಡಲಾಗಿದೆ. ಈ ಅಧಿಕಾರಿ ಸುರೇಶ್ ಮಡಿವಾಳರ್ ಈ ಹಿಂದೆಯೂ ಕೂಡ ಪತ್ರಕರ್ತರ ಮೇಲೆ ಉದ್ಧಟನ ತೋರಿದ ಇತಿಹಾಸ ಹೊಂದಿದ್ದಾನೆ. ಪತ್ರಕರ್ತರ ಸುರಕ್ಷತೆಗೆ ಸ್ಪಷ್ಟ ಮಾರ್ಗಸೂಚಿ ಬರಲೇಬೇಕು ಮತ್ತು ಇಂತಹ ಘಟನೆಗಳು ಮರುಕಳಿಸಬಾರದು. ಯಾರೇ ಒಬ್ಬ ಅಧಿಕಾರಿ ಇರಲಿ, ಬರೀ ಇದು ಪತ್ರಕರ್ತರ ಮೇಲೆ ಅಂತಲ್ಲ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಈ ಥರ ಸಾರ್ವಜನಿಕರ ಮೇಲೆ, ಅದು ವಿಶೇಷವಾಗಿ ಪತ್ರಕರ್ತರ ಮೇಲೆ ಮಾಡಕ್ಕೆ ಬರೋದಿಲ್ಲ. ಮಾಡಿರ್ತಕ್ಕಂಥ ಕಂಪ್ಲೇಂಟ್ ಕೊಟ್ಟಿದ್ದೀರಿ, DC ಇಲ್ಲದರೆ ಕಾನೂನಾತ್ಮಕವಾಗಿ ಕಂಪ್ಲೀಟ್ ಆಗಿ ನಾವು ತನಿಖೆ ಮಾಡಿಸ್ತೀವಿ. ತಪ್ಪಿದ್ರೆ ಅದಕ್ಕೇನು ಕಾನೂನಾತ್ಮಕ ಏನು ಪ್ರಾವಿಧಾನ ಮಾಡಿಸ್ಕೊಡ್ತೀವಿ. ಪತ್ರಕರ್ತರ ಮೇಲೆ ಕೈ ಮಾಡಿದ್ರೆ ನಾವು ಸುಮ್ಮನೆ ಕೂರುವುದಿಲ್ಲ. ತಪ್ಪಿತಸ್ಥ ಅಧಿಕಾರಿಗೆ ಜೈಲು ಪಾಲಾಗುವವರೆಗೆ ನಮ್ಮ ಹೋರಾಟ ನಿಲ್ಲದು ಅಂತ ಡಾಕ್ಟರ್ ಎಸ್ ಪಾಟೀಲ್ ಅವರು ಎಚ್ಚರಿಸಿದ್ದಾರೆ. ಈ ಹೋರಾಟ ಎಲ್ಲಿಗೆ ಹೋಗಿ ತಲುಪತ್ತೆ? ಸರ್ಕಾರ ಪತ್ರಕರ್ತರ ಪರ ನಿಲ್ಲುತ್ತಾ? ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಧಾರವಾಡ.